ಬೇಲೂರು ಪುರಸಭೆ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ. ಅಧ್ಯಕ್ಷ ಅಶೋಕ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿರುವ ಕಾಂಗ್ರೆಸ್ ಪಕ್ಷದ ಪುರಸಭೆ ಸದಸ್ಯರು ಇಂದು ಅವಿಶ್ವಾಸ ನಿರ್ಣಯ ಮಂಡನೆ ಸಭೆಯಲ್ಲಿ ಭಾಗಿಯಾಗಿದ್ದ ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಬಿಜೆಪಿ ಶಾಸಕ ಎಚ್ ಕೆ ಸುರೇಶ್. ಸಭೆ ಆರಂಭದಲ್ಲೇ ಕೋಲಾಹಲ. ಸಭೆ ಮುಖ್ಯಾಧಿಕಾರಿಗೆ ಚುನಾವಣೆ ನಡೆಸುವ ಅಧಿಕಾರವಿಲ್ಲ ಎಂದು ಕಾಂಗ್ರೆಸ್ ಸದಸ್ಯರ ಆರೋಪ. ಪುರಸಭೆ ಅಧಿಕಾರಿ ಸುಜಯ್ ಕೊರಳಪಟ್ಟಿ ಹಿಡಿದು ಎಳೆದಾಡಿದ ಕಾಂಗ್ರೆಸ್ ಸದಸ್ಯರು. ಪುರಸಭೆ ಸಭಾಂಗಣದಿಂದ ಮುಖ್ಯಾಧಿಕಾರಿಯನ್ನು ಹೊರದಬ್ಬಿದ ಕಾಂಗ್ರೆಸ್ ಪುರಸಭೆ ಸದಸ್ಯರು. 23 ಮಂದಿ ಪುರಸಭೆ ಸದಸ್ಯರನ್ನು ಹೊಂದಿರುವ ಬೇಲೂರು ಪುರಸಭೆ. 17 ಮಂದಿ ಕಾಂಗ್ರೆಸ್ ಸದಸ್ಯರು. ಸಭೆಗೆ ಗೈರಾಗಿದ್ದ 4 ಜನ ಕಾಂಗ್ರೆಸ್ ಸದಸ್ಯರು. ಜೆಡಿಎಸ್ 5, ಬಿಜೆಪಿ 1 ಸದಸ್ಯರಿರುವ ಬೇಲೂರು ಪುರಸಭೆ. ಪರಿಸ್ಥಿತಿ ತಿಳಿಗೊಳಿಸಲು ಪೊಲೀಸರ ಹರಸಾಹಸ. ಸಭೆಯನ್ನು ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಪುರಸಭೆ ಸದಸ್ಯರು. ಸಭೆ ನಮಗೆ ಪೂರ್ಣ ಮಾಹಿತಿ ಕೊಡುವವರೆಗೂ ನಾವು ಅವಿಶ್ವಾಸ ನಿರ್ಣಯದಲ್ಲಿ ಗೆಲುವು ಸಾಧಿಸಿದ್ದೇವೆ. ನಾವು ಹೊರ ಹೋಗುವುದಿಲ್ಲ ಎಂದು ಸಭಾಂಗಣದಲ್ಲಿ ಕೂತಿರುವ ಶಾಸಕ ಸುರೇಶ್ ಹಾಗೂ ಜೆಡಿಎಸ್ ಮತ್ತು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಅಶೋಕ್. ಅಶೋಕಣ್ಣ ಅಲ್ಲ ಅವರು ಮಾಡಲ್ಲ. ಇದು ಅಧಿಕಾರ ನೀವು ನಿರ್ಣಯ ಮಾಡ್ಬಿಡಿ. ಎಲ್ಲರೂ ಗಲಾಟೆ ಆಗ್ತದೆ. ಎಲ್ಲ ಟೇಬಲ್ ನೀವು ಗಲಾಟೆ ಮಾಡಿದ್ರು ಮಾಡ್ಬೋದು ಅಂತ ಹೇಳಿ ಬರೀರಿ. ರೆಜಲ್ಯೂಷನ್ ಅಲ್ಲಿ ಮಾಡ್ಬೋದು ಅಂತ ಬರೀರಿ. ನೀವು ಯೋಚನೆ ಮಾಡಿ ಒಂದಾಗಲೇ ಪುರಸಭಾಧ್ಯಕ್ಷ ಅಶೋಕ್ಗೆ, ಅಧ್ಯಕ್ಷರಿಗೆ, ಬೇಲೂರು ತಾಲೂಕು ಪಳ್ಳಿವಾಡದ ಅಧ್ಯಕ್ಷರಿಗೆ, ಬೇಲೂರು ಅಧ್ಯಕ್ಷರಿಗೆ, ಅಧ್ಯಕ್ಷರಿಗೆ, ಅಧ್ಯಕ್ಷರಿಗೆ ಗಲಾಟೆ ಇದಾಗದಿಂದ ಸಭೆಯನ್ನ ಮುಂದೂಡಲಾಗಿದೆ. ಡೇಟ್ ಫಿಕ್ಸ್ ಮಾಡಿ ಹೇಳ್ತೀವಿ. ತುಂಬಾ ನಾನು ಸ್ಟಾರ್ಟಿಂಗ್ ಸಭೆ ಸ್ಟಾರ್ಟ್ ಆದಾಗಿಂದ ಎಲ್ಲರೂ ಸೈಲೆಂಟ್ ಆಗಿದ್ವಿ, ಸಾವಧಾನವಾಗಿರಿ ಅಂತಾನೆ ಹೇಳ್ತೀವಿ. ಶಾಂತ ರೀತಿಯಲ್ಲಿ ಒಪ್ಪಿಸ್ಬೇಕಂತಾನೆ ಹೇಳಿ ಕೊನೆಗೆ ನನ್ನ ಕೈ ಮೀರಿ ಆಗೋದ್ಮೇಲೆ ನಾನು ಇದು ಮಾಡಿದ್ದೆ. ಅವರು ಸಭೆನ ಅವಾಯ್ಡ್ ಮಾಡಿರೋದು ತುಂಬಾ. ನೀವು ಅಲ್ಲೇ ನೋಡಿದಿರಲ್ಲ ನೀವು. ಮಾಡ್ತೀವಿ ಮೇಡಮ್. ನಾವು ಅಲ್ಲ ಅಲ್ಲಿ ಬೇಡ, ಅಲ್ಲಿ ನಡಿ, ಅಲ್ಲಿ ಸ್ವಲ್ಪ ಸರ್ ಬನ್ನಿ ಸರ್. ಗಂಟೆ ಬಂದು